ನಿನ್ನ ದಿಶಾ ಬದಲಾಗಿದ್ದಾಳೆ. ಏನ ನೀನು ಬದಲಾಗದ? ಸುಮ್ಮನೆ ಕಾಮಿಡಿ ಮಾಡಬೇಡ, ಇಡೇ ಫೋನ. ಒಂದು ನಿಮಿಷ ನನ್ನ ಮಾತು ಕೇಳು ಬೇಬು. ನಾನು ಬದಲಾಗಿದ್ದೀನಿ, ನಿನಗೋಸ್ಕರ ಬದಲಾಗಿದ್ದೀನಿ. ನಿಜ ಹೇಳಬೇಕು ಅಂದರೆ ನಿನ್ನ ಪ್ರೀತಿ ನನ್ನ ಬದಲಾಯಿಸ್ದೆ. ನೀನಂದರೆ ನಂಗೆ ತುಂಬ ಇಷ್ಟ ಪ್ರೀತು. ನನ್ನಲ್ಲಿ ನೀನು ಪ್ರೀತಿಯನ್ನು ಹೂವು ಅರಳಿಸಿದೆಯಾ, ಅದಕ್ಕೆ ನಿನಗೊಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ನೀನಿನ್ನೂ ಆ ಸರ್ಪ್ರೈಸ್ನ ನೋಡಿಲ್ಲ ಅನಿಸುತ್ತೆ. ಒಂದು ಸರ್ತಿ ನಿನ್ನ ರೂಮ್ನ ನೋಡು ಪ್ರೀತು. ನಿನ್ನ ರೂಮಲ್ಲಿ ನನ್ನ ಬೆಚ್ಚನೆಯ ಪ್ರೀತಿ ಇದೆ. ನಿನ್ನ ಕಾಲಡಿ ನನ್ನ ಹೃದಯನ ಇಟ್ಟಿದ್ದೀನಿ. ಬಲ್ಗಾಲಿಟ್ಟು ನನ್ನ ಹೃದಯಕ್ಕೆ ಬಾ ಪ್ರೀತು. ಐ ಲವ್ ಯು ಸೋ ಮಚ್ ಬೇಬು. ಡುಬ್ಬಾಕ್ರ ನೀನು ಯಾವ ಹೊಸ ಸ್ಕೆಚ್ ಹಾಕಿದ್ದಾಳೋ, ಇದು ಹೂವಲ್ಲ ಹಾವು. ಹಿಂಗೆ ಬಿಟ್ಟರೆ ನಾನು ಯಾಮರ್ಸ್ ಹಂಗೆ ಲೈಫ್ನ ಬರ್ಬಾದ್ ಮಾಡ್ಬಿಡ್ತಾಳೆ. ಚಿಕ್ಕ ಯಜಮಾನ್ರೆ, ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ದೀರಾ? ಕೋಪ ಮಾಡ್ಕೊಳ್ತೀನಿ, ಇನ್ನೇನು ಮಾಡಲಿ ಪಾರ್ವತಿ? ನೋಡು ನೋಡು ಏನು ಮಾಡಿದಾಳಂತ. ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾಳೆ. ಈ ಮೋಸ ಸುಳ್ಳು ಅನ್ನೋದು ಅವ್ಳ ಬ್ಲಡ್ಡಲ್ಲಿ ಇದೆ ಅನ್ಸುತ್ತೆ. ಅಯ್ಯೋ, ಪದೇ ಪದೇ ಯಾಕೆ ಅವ್ರ ಮೇಲೆ ಅನುಮಾನ ಪಡ್ತಿದ್ದೀರಾ? ಅದು ತಪ್ಪು ಚಿಕ್ಕ ಯಜಮಾನ್ರೆ. ಒಂದು ಹೆಣ್ಣು ತನ್ನ ಹೃದಯನ ಬೇರೆಯವ್ರ ಕಾಲು ಕೆಳಗಡೆ ಇಡ್ತಿದ್ದಾಳೆ ಅಂದರೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು, ಅದಕ್ಕೆ ಬೆಲೆ ಕೊಡಬೇಕು. ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಚಿಕ್ಕ ಯಜಮಾನ್ರೆ. ನೀವು ಯೋಚನೆ ಮಾಡೋ ರೀತಿ ಬದಲಾಯಿಸ್ಕೊಂಡ್ರೆ ದಿಶಾಮರಲ್ಲಾಗಿರೋ ಬದಲಾವಣೆ ನಿಮಗೆ ಗೊತ್ತಾಗತ್ತೆ. ನಾವು ಒಳ್ಳೇದನ್ನು ಒಳ್ಳೆ ದೃಷ್ಟಿಲಿ ನೋಡಿದ್ರೆ ಒಳ್ಳೇದಾಗಿ ಕಾಣುತ್ತೆ, ಕೆಟ್ಟ ದೃಷ್ಟಿಲಿ ನೋಡಿದ್ರೆ ಕೆಟ್ಟದಾಗಿ ಕಾಣಿಸುತ್ತೆ. ಮೊದಲು ನಾವು ನಮ್ಮ ಮನಸ್ಸಿನ ಅನಿಸಿಕೆಯನ್ನು ಬದಲಾಯಿಸ್ಕೋಬೇಕು. ಪಾರ್ವತಿ, ನೀನು ದಡ್ಡಿ ಪಾರ್ವತಿ, ದಡ್ಡಿ ನೀನು. ಅವಳು ಕ್ಷಣ ಕ್ಷಣಕ್ಕೂ ಚೇಂಜ್ ಆಗೋ ಊಸಿರು ಒಳ್ಳೆ ಅವಳು. ಅವಳನ್ನ ಅಯ್ಯೋ ಚಿಕ್ಕ ಯಜಮಾನ್ರೆ, ನಿಮಗೆಲ್ಲ ಅವಳು ಕೊಟ್ಟರೆ ಹೂ ಮಾತ್ರ ಕಾಣಿಸ್ತಾ ಇದೆ, ಆದರೆ ಹೂವಿನಿಂದ ಮುಳ್ಳು ಕಾಣಿಸ್ತಾ ಇಲ್ಲ. ಛೇ.